ವೆಲ್ಕಮ್ ಬ್ಯಾಕ್. ಸ್ಪೀಕರ್ ಸ್ಥಾನಕ್ಕೆ ಯುಟಿ ಖಾದರ್ ಆಯ್ಕೆಯಾಗಿದ್ದು ವಿಧಾನಸಭೆ ಕಾರ್ಯದರ್ಶಿ ವಿಶಾಲಾಕ್ಷಿಗೆ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ವೇಳೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಉಪಸ್ಥಿತರಿದ್ದರು. ಒಂದು ಸ್ವರ್ಣ ಅವಕಾಶ ನಾನು ಎನಿಸಿದ್ದೇನೆ. ಆದ ಕಾರಣ ಇವತ್ತು ಎಲ್ಲರ ಮಾರ್ಗದರ್ಶನ, ನಮ್ಮ ಮುಖ್ಯಮಂತ್ರಿಗಳ, ಉಪಮುಖ್ಯಮಂತ್ರಿಗಳ, ಮಂತ್ರಿಗಳ, ಪ್ರತಿಪಕ್ಷ ನಾಯಕರ ಎಲ್ಲ ಸಹಕಾರ ಪಡೆದುಕೊಂಡು ಪ್ರೀತಿಯಿಂದ, ವಿಶ್ವಾಸದಿಂದ ಮತ್ತು ಪಾರದರ್ಶಕವಾಗಿ ಸದನ ನಡೆಸಿಕೊಂಡು ಬಹುಶಃ ಒಂದು ಜನರಿಗೆ ಪ್ರಯೋಜನ ಆಗುವಂತ ಒಂದು ಕೆಲಸ ನಾನು ಮಾಡ್ತೇನೆ. ರಾಜಕೀಯದಲ್ಲಿ ದಿಢೀರನೇ ಆಗೋದಂತೂ ಫಸ್ಟ್ ಯಾವುದು ಕೂಡ ಆಗುದಿಲ್ಲ. ಸಿಎಂ ಹೈಕಮಾಂಡ್ ಹೇಳಿದ್ರು ಒಂದು ರಾತ್ರಿ ಏನಾದ್ರು ಫೋನ್. ಶಾಸಕರಾಗಿ ಆಯ್ಕೆಯಾದಂತ ಬಿವೈ ವಿಜೇಂದ್ರ ಮೊದಲ ಬಾರಿ ವಿಧಾನಸೌಧಕ್ಕೆ ಆಗಮಿಸಿದ್ರು. ಶಾಸಕರಾದ ನಂತರ ಈ ವೇಳೆ ಮಾತನಾಡಿದಂತ ಅವರು, ಪ್ರಜಾಪ್ರಭುತ್ವದ ದೇವಾಲಯಕ್ಕೆ ಮೊದಲ ಬಾರಿ ಶಾಸಕನಾಗಿ ಬಂದಿದ್ದೇನೆ. ನನಗೆ ಹೆಮ್ಮೆ ಅನಿಸ್ತಾ ಇದೆ. ಶಿಕಾರಿಪುರ ಮತದಾರರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ನಾನು ರಾಜ್ಯ ಹಾಗೂ ಪಕ್ಷದ ಹಿತದೃಷ್ಟಿಯಿಂದ ಕೆಲಸವನ್ನ ಮಾಡ್ತೇನೆ ಅಂತ ಹೇಳಿದ್ರು. ಇದೇ ವೇಳೆ ಅನುದಾನ, ಟೆಂಡರ್ ಕಾಮಗಾರಿಗಳನ್ನ ತಡೆ ಹಿಡಿದ ಬಗ್ಗೆ ಪ್ರತಿಕ್ರಿಯಿಸಿದಂತ ವಿಜೇಂದ್ರ, ನಿಜಕ್ಕೂ ದುರಂತ ಅಂತ ಹೇಳಿದ್ರು. ವಿಜೇಂದ್ರ ಸಿಎಂ ಸಿದ್ದರಾಮಯ್ಯ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಭೇಟಿ ಮಾಡಿ ವಿಶ್ ಮಾಡಿದ್ರು. ಕೆಲ ಕಾಂಗ್ರೆಸ್ ನಾಯಕರ ಜೊತೆಯೂ ಕೂಡ ವಿಜೇಂದ್ರ ಕಾಣಿಸಿಕೊಂಡ್ರು. ಮತ್ತಷ್ಟು ಸುದ್ದಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ.